ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ತುಂಬ ಚಲೋ ಇದ್ದೀನಿ. ಸೊ ಇವತ್ತು ನಾವು ರೆಡಿಯಾಗಿ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಕಾಲೇಜ್ ಕಡೆ ಹೊಂಟೀವಿ. ಯಾಕಂತಂದ್ರೆ ಇವತ್ತು ನಮ್ಮದು ಗ್ರ್ಯಾಜುಯೇಷನ್ ಫೋಟೋಶೂಟ್ ಇತ್ತು. ಹಾಗಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹೋದ ವಿಡಿಯೋದಾಗ ಹೇಳ್ದಂಗೆ ನಮ್ಮ ಗ್ರ್ಯಾಜುಯೇಷನ್ ಡೇ ಇದ್ದ ಫೋಟೋಶೂಟ್ ಏನಿತ್ತಲ್ರಿ ಕ್ಯಾನ್ಸಲ್ ಆಗಿತ್ತು. ಸೊ ಹಾಗಾಗಿ ಇವತ್ತು ನಾವು ವಾಪಸ್ ಕಾಲೇಜ್ ಬಂದೀವಿ. ಎಲ್ಲರೂ ರೆಸ್ಟ್ ಮೂಡ್ದಾಗಿದ್ರೆ ನಮ್ಮ ಅಣ್ಣಾರು ನೋಡ್ರಿ ವಿಡಿಯೋಕ್ಕೆ ಹೆಂಗೆ ಪೋಸ್ ಕೊಡತ್ತಾರಂತ. ಹಂಗೆ ಸ್ವಲ್ಪ ಲೈಬ್ರಿಗೆ ಹೋಗೋದಿತ್ತು ರೀ. ಲೈಬ್ರಿಗೆ ಹೋಗಿ ನ್ಯೂ ಬುಕ್ ತೊಗೊಂಡು ನಾವು ಇವಾಗ ಹೊರಗೆ ಬಂದಿರಿ. ಕಾವ್ಯ ನ್ಯೂ ಬುಕ್ ತೊಗೊಂಡಿದ್ದಕ್ಕೆ ಹೆಂಗೆ ನಾಚಾಕತ್ತಾವ ನೋಡ್ರಿ. ಹಂಗೆ ಕಾಲೇಜ್ ಗ್ರೌಂಡ್ ಕಡೆ ಬಂದು ಇವಾಗ ನಾನು ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಸ್ತೀನಿ ನೋಡ್ರಿ. ಇದೆಲ್ಲ ನೋಡ್ತಿರ್ಬೇಕ ನನ್ನ ಫ್ರೆಂಡ್ಸ ವೇಟ್ ಮಾಡಕತ್ತಾರ ಫೋಟೋಗ್ರಾಫಿಗಾಗಿ. ಎಷ್ಟು ಚಂದ ರೆಡಿಯಾಗಿ ಬಂದಾರ ನೋಡ್ರಿ. ಭಾಳ ಹೊತ್ತನ ವೇಟ್ ಮಾಡಿದ್ಮೇಲೂ ನಮ್ಮ ದಿನ ಕ್ಲಾಸಿನ ಸ್ಟಾರ್ಟ್ ಆಗಿರ್ಲಿಲ್ಲ ರೀ ಫೋಟೋಗ್ರಾಫಿ. ಇನ್ನೂ ಭಾಳ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು. ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಿಂದು ಬರ್ಬೇಕಂತ ಕ್ಯಾಂಟೀನ್ ಸೈಡ್ ಬಂದೀವಿ ರೀ. ಎಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಮುಗಿಬೇಕಾದ್ರೆ ಟೈಮ್ ಆಲ್ರೆಡಿ ಭಾಳ ಆಗಿತ್ತು ರೀ. ಹಾಗಾಗಿ ನಾವು ಇವಾಗ ಹೊಂಟೀವಿ ಹಾಸ್ಟೆಲ್ ಸೈಡ್. ಭಾಳ ದಿನದಿಂದ ಪಾನಿಪುರಿನೂ ತಿಂದಿದ್ದಿಲ್ಲ. ಹಾಗಾಗಿ ಪಾನಿಪುರಿ ತಿಂದು ಹೋಗ್ಬೇಕಂತ ಅಲ್ಲೇ ಇಳ್ಕೊಂಡಿರಿ ಬಸ್ ಸ್ಟ್ಯಾಂಡ್ದಾಗ. ಆಲ್ಮೋಸ್ಟ್ ನಾ ಕೇಳ್ಪಟ್ಟಂಗೆ ಎಲ್ಲ ಹುಡುಗಿರಿಗೂ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ಆಗತ್ತೆ ರೀ. ಸೊ ಹಂಗೆ ನಾವು ಮೂವರು ಪಾನಿಪುರಿ ಲವರ್ಸ್ ಅದೀವಿ. ನಮಗೂ ಭಾಳ ಇಷ್ಟ ಆಗತ್ತೆ ರೀ. ನಾವು ಹಾಸ್ಟೆಲ್ದಾಗ ಇರೋ ಕಾರಣ ಏನಾದ್ರೂ ತಿನ್ಬೇಕು ಅನಿಸ್ತಿರ್ತ. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕಂತ ನಿಂತಿದ್ದೀವಿ ರೀ. ಮತ್ತು ನಮ್ಮ ಗ್ರ್ಯಾಜುಯೇಷನ್ ಡೇಗೆ ಸಾರಿನೂ ಬೇಕಾಗಿತ್ತು. ಹಾಗಾಗಿ ಸಾರಿ ಪರ್ಚೇಸ್ ಮಾಡಕ್ಕೆ ಹೋಗಿದ್ವಿ. ಸೊ ಇಲ್ಲೇ ವಿಡಿಯೋ ಎಲ್ಲ ತೆಗಿಯಂಗಿರಲಿಲ್ಲ. ಹಾಗಾಗಿ ನಾ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಸಾರಿ ಹೆಂಗಿತ್ತಂತ ನಮ್ಮ ಫಂಕ್ಷನ್ದಾಗ ನಾನು ನಿಮಗೆ ತೋರಿಸ್ತೀನಿ ರೀ. ಹೆಂಗಿತ್ತಂತ ಕಮೆಂಟ್ದಾಗ ಹೇಳ್ರಿ. ಸಾರಿ ಎಲ್ಲ ತೊಗೊಂಡು ನಾವು ಇವಾಗ ಬಂದಿರಿ ಬಸ್ ಸ್ಟ್ಯಾಂಡ್ ಸೈಡ್. ಹಂಗೆ ಹಾಸ್ಟ್ಲಿಗೆ ಹೋಗಿ ವಾಪಸ್ ಬಂದಿದ್ರಿ. ಸ್ವಲ್ಪ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಿತ್ತಂತ. ಇಲ್ಲಿ ನೋಡಿ ನಮ್ಮ ಕಾವು ಹುಡುಗಿ ಜೊತೆ ಹೆಂಗೆ ಆಟ ಆಡ್ಕೋತ ಕೂತಾಳಂತ. ಅಕ್ಕಿ ಬಿಟ್ಟರು ಆ ಹುಡುಗಿ ಬಿಡವಲ್ದಾಗಿತ್ತು ರೀಕಿನ್ನ. ಸೊ ಇವತ್ತಿನ ಬ್ಲಾಗ್ ಎಷ್ಟಾಗಿತ್ತು ರೀ. ಸಿಗೋಣ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿವರೆಗೂ ಬಾ.